ನಮಸ್ತೆ ಫ್ರೆಂಡ್ಸ್, ಎಲ್ಲರದು ತಿಂಡಿ ಊಟ ಯಾರು ಯಾವ ಟೈಮಲ್ಲಿ ನೋಡ್ತಿರೋ ಅದು ಅಲ್ಲಿಗೆ ಅನ್ವಯಿಸ್ಲಿ ಆಯ್ತಾ. ತಿಂಡಿ ಊಟ ಎಲ್ಲ ಆಯ್ತಾ. ನಾವು ಕೆಲವೊಂದ್ಸರಿ ಗೊತ್ತಿಲ್ಲದೆ ನಮ್ಮೂರು ಅನ್ಕೊಂಡ್ಬಿಡ್ತೇವೆ. ಅದು ನಮ್ಮ ನೆಂಟರಿಷ್ಟರಾಗ್ಬೋದು, ಅಥವಾ ಅಮ್ಮನ ಪಕ್ಕ ಕಡೆ ಬಳಗ ಇರ್ಬೋದು, ಅಪ್ಪನ ಕಡೆ ಬಳಗ ಇರ್ಬೋದು. ನಮಗೆ ಸಣ್ಣ ವಯಸ್ಸಿಂದ ನಮ್ಮ ಅಮ್ಮಂದು ಅಪ್ಪಂದು ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಇವ್ರು ನಮ್ಮೂರು ಅಂತ. ನಾವು ಅದೇ ಭ್ರಮೆಲೇನೆ ಅವ್ರು ನಮ್ಮೂರು ಅಂತ ಮನ್ಸಲ್ಲಿ ಕೂರಿಸ್ಕೊಂಡ್ಬಿಟ್ಟಿರ್ತೀವಿ. ನಮಗ್ ಗೊತ್ತೇ ಇರಲ್ಲ ನಮ್ಮ ಒಡ ಹುಟ್ಟಿದವ್ರ ಹತ್ರ ನಾವೆಷ್ಟು ಸಲಿಗೆಯಿಂದ ಎಷ್ಟು ಮುಕ್ತವಾಗಿರ್ತೀವಿ, ಹಂಗೆ ಇದ್ಬಿಡ್ತೀವಿ. ಆದ್ರೆ ಅವ್ರ ಮನ್ಸಲ್ಲೂ ನಮ್ಗೆ ಆ ಜಾಗ ಇದೆಯಾ ಅನ್ನೋದನ್ನ ನಾವು ತಿಳ್ಕೊಳ್ಳೋದ್ರಲ್ಲಿ ಯಾಮಾರ್ಬಿಡ್ತೀವಿ. ಅದರಿಂದ ಪಾಪ ನಮ್ಮಿಂದ ಅವ್ರಿಗೆ ಎಷ್ಟೋ ತೊಂದರೆ ಆಗಿರುತ್ತೆ. ಯಾಕಂದ್ರೆ ನಾವು ಅವ್ರನ್ನ ಹುಡ್ಕೊಂಡು ಹೋಗ್ಬಿಟ್ಟಿರ್ತೀವಿ ಪದೇ ಪದೇ. ಇವ್ರು ನಮ್ಮವರು ಅನ್ನೋ ಭಾವನೆ ಕೂತ್ಬಿಟ್ಟಿರುತ್ತೆ ನಮ್ಮ ಮನೇಲಿ, ಅಂದ್ರೆ ನಮ್ಮ ಮನ್ಸಲ್ಲಿ. ನಾವು ಪದೇ ಪದೇ ಅವ್ರನ್ನ ಹುಡ್ಕೊಂಡೋಗಿ ನೋಡಕ್ ಹೋದಾಗ, ಮಾತಾಡ್ಸಕ್ ಹೋದಾಗ, ಅವ್ರ ಮನೆಗೆ ಹೋದಾಗ ಅವರು ಕೆಲವೊಂದ್ಸರಿ ಆಡೋ ರಿಯಾಕ್ಷನ್ ಅಲ್ಲಿ ನಮ್ಗೇನ್ ಅನ್ಸ್ಬಿಡುತ್ತೆ, ನಮ್ಮ ಮನ್ಸು ನಮ್ಮನ್ನ ಮೋಸ ಮಾಡುತ್ತೆ. ಅಯ್ಯೋ ಪಾಪ ಅವ್ರಿಗೆ ಹುಷಾರಿಲ್ವೇನೋ, ಅದಕ್ಕೆ ಹಂಗ್ ನಡ್ಕೊಂಡ್ರು ಅಂತಾನೋ, ಅಲ್ಲಿ ಯಾವ್ದೋ ತರ ನಾವು ನಮ್ಮನ್ನ ನಾವೇ ಮೋಸ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಸತ್ಯ ಏನಂತಂದ್ರೆ ಅವ್ರ ಮನ್ಸಲ್ಲಿ ನಮ್ ಬಗ್ಗೆ ಏನ್ ಭಾವನೆ ಇದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಯಾಮಾರ್ಬಿಡ್ತೀವಿ ನಾವು. ಇವ್ರು ನಮ್ಮವರೇ ಅನ್ನೋ ಭಾವನೆ ಕಣ್ಮುಚ್ಕೊಂಡು ನಂಬಿಟ್ಟಿರುತ್ತೆ ನಮ್ಮ ಮನ್ಸು, ಇವರು ನಮ್ಮವರು ಅಂತ. ಆದ್ರೆ ಅವರು ನಮ್ಮನ್ನ ನಮ್ಮವರು ಅಂತ ಅನ್ಕೋಬೇಕಲ್ಲ. ಅವ್ರ ಮನ್ಸಲ್ಲಿ ನಮ್ಮ ಬಗ್ಗೆ ದ್ವೇಷ ಇರ್ಬೋದು, ನಮ್ಮ ಬಗ್ಗೆ ಕೋಪ ಇರ್ಬೋದು, ಅಥವಾ ಹೊಟ್ಟೆ ಕಿಚ್ಚಿರ್ಬೋದು, ಅಥವಾ ಅವರಿಗೆ ಯಾಕೆ ನಮ್ಮ ಮೇಲೆ ದ್ವೇಷ ಮೂಡಿದೆ ಅನ್ನೋದು ಕೂಡ ನಮಗ್ ಗೊತ್ತಿಲ್ಲದೆ ಅವ್ರನ್ನ ನಮ್ಮವರು ಅನ್ಕೊಂಡು ಪದೇ ಪದೇ ಹೋಗ್ಬಿಡ್ತೀವಿ ಅವ್ರ ಮನೆಗಳಿಗೆ. ಹೋಗ್ಬಿಟ್ಟು ಮಾತಾಡ್ಸುವಾಗ ಕೆಲವೊಂದ್ಸರಿ ನಾನು ಈ ಫೇಸ್ಬುಕ್ ಅಲ್ಲಿ ಕೆಲವರು ರೀಲ್ಸ್ ಮಾಡಿದಾಗ ಅವ್ರು ಹೇಳಿದ ಮಾತನ್ನ ಗಮನಿಸಿದಾಗ ಸತ್ಯ ಅನ್ನಿಸ್ತು ನಂಗೆ. ನಾವು ಯಾರನ್ನ ನಮ್ಮವರು ಅಂತ ಅನ್ಕೊಂಡು ಪದೇ ಪದೇ ಅವ್ರ ಮನೆಗೆ ಹೋಗ್ತಿರ್ತೀವೋ, ಅವ್ರ ಮಕ್ಕಳು ನಮ್ ಜೊತೆ ಮಾತಾಡೋ ರೀತಿಯಲ್ಲಿ ಕಂಡಿಡ್ಕೋಬಹುದು ಅಂತ ಕೆಲವು ರೀಲ್ಸ್ ಅಲ್ಲಿ ನೋಡಿದೆ ನಾನು. ಅದ್ ಎಷ್ಟು ಸತ್ಯ ಅಂದ್ರೆ ನಮ್ ಬಗ್ಗೆ ಅವ್ರು ಏನ್ ಭಾವನೆ ಇಟ್ಕೊಂಡಿದ್ದಾರೆ, ಅಥವಾ ಅವರು ನಮಗೆ ಏನ್ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಅವ್ರ ಮಕ್ಕಳು ನಮ್ಮನ್ನು ಮಾತಾಡಿಸೋ ರೀತಿಲಿ ನಮ್ಗೆ ಅರ್ಥ ಮಾಡ್ಕೋಬಹುದು ಅಂತ ನಾನು ರೀಲ್ಸ್ ನೋಡಿ ತಿಳ್ಕೊಂಡೆ. ಯಾರೋ ಮಾಡಿದ್ದನ್ನು ನೋಡಿ ಸತ್ಯ ಅದು. ಎಷ್ಟೊಂದ್ ಸರಿ ನಾವು ಅವ್ರ ಮಕ್ಕಳನ್ನ ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತಾಡ್ಸಕ್ ಹೋದಾಗ ನಮಗ್ ಮರ್ಯಾದೆನೂ ಸಿಗೋದಿಲ್ಲ, ಅವರು ನಮ್ಮ ಮಾತಿಗೆ ಹೋಗೋದು ಇಲ್ಲ. ಆವಾಗ್ಲೇ ಅರ್ಥ ಮಾಡ್ಕೋಬೇಕು ಇವರು ನಮ್ ಬೆನ್ನಿಂದೆ ಹೆಂಗ್ ಮಾತಾಡ್ತಾ ಇದಾರೆ, ನಮ್ಗೆ ಏನ್ ಮರ್ಯಾದೆ ಕೊಡ್ತಿದ್ದಾರೆ ಅಂತ. ದಯವಿಟ್ಟು ನಾನ್ ಮಾಡಿದ ತಪ್ಪನ ನೀವುಗಳ ಯಾರು ಮಾಡಬೇಡಿ ಆಯ್ತಾ. ನೀವು ಇದೇ ತರನೇ ಮುಗ್ಧವಾಗಿ ಅವರು ನಮ್ಮೋರು ಅಂತ ಅನ್ಕೊಂಡ್ ಪದೇ ಪದೇ ಅವ್ರನ್ನ ಮಾತಾಡ್ಸಕ್ ಹೋಗೋದು, ಅವ್ರು ನಮ್ಮೋರು ಅಂತ. ಅವ್ರನ್ನ ತಿಳ್ಕೊಳ್ಳಿ, ಅವ್ರ ಮನ್ಸಲ್ಲಿ ಏನಿದೆ ಅಂತ ಅಲ್ವಾ. ಅವ್ರು ನಮ್ಮ ಬಗ್ಗೆ ಏನ್ ಭಾವನೆ ಇಟ್ಕೊಂಡಿದ್ದಾರೆ ನಮ್ಗೆ ಏನ್ ಗೊತ್ತಾಗತ್ತೆ. ಮುಗ್ಧತೆಯಿಂದ ಸಾಕಷ್ಟು ತಪ್ಪುಗಳಾಗ್ಬಿಡುತ್ತೆ ನಮ್ಮ ಕಡೆಯಿಂದ. ನಮಗ್ ಗೊತ್ತಿಲ್ದೇನೆ ಅವ್ರು ನಮ್ಮೋರು ಅನ್ನೋ ಭಾವನೆ ತುಂಬಾ ಹೆಚ್ಚಾಗಿದ್ದಾಗ ನಾವು ಅದನ್ನ ಗಮನಿಸಕ್ ಹೋಗಲ್ಲ. ನಮ್ಮವ್ರ ತಪ್ಪುಗಳನ್ನ ನಾವು ಹೆಚ್ಚಾಗಿ ಪರಿಗಣಿಸಲ್ಲ ನೋಡಿ, ಹಂಗಾಗ್ಬಿಡುತ್ತೆ. ದಯವಿಟ್ಟು ನಾನ್ ಮಾಡಿದ ತಪ್ಪು ನೀವು ಮಾಡಬೇಡಿ. ಓಕೆ.